ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ನೀವು ಬೇಗನೆ ಬೆಳಗಾಗಬೇಕಷ್ಟೇ ಅಲ್ವಾ. ಇವಾಗ ಬೇಗನೆ ಬೆಳಗಾಕ ನಾನು 15 ದಿವಸ ನಿಮ್ಗೆ ಟೈಮ್ ಕೊಡ್ತೀನಿ. 15 ದಿವಸದಲ್ಲಿ 100% ನೀವು ಎಷ್ಟು ಚಂದ ಬೆಳಗಾಗ್ತದೆ ಸ್ಕಿನ್ ಅಂದ್ರೆ ಅಷ್ಟು ಚೆನ್ನಾಗಿ ಬೆಳಗಾಗ್ತದೆ. ನಿಮ್ಮದು ಕಪ್ಪು ಕಲೆಗಳು ಹೊರಟೋಗ್ತದೆ, ಆಮೇಲೆ ಮಡುವೆ ಕಲೆಗಳು ಹೊರಟೋಗ್ತದೆ. ನಿಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆಗ್ತದೆ ಅಷ್ಟು ಬ್ರೈಟ್ ಆಗ್ತದೆ. ಇದನ್ನು ಹೇಗೆ ಮಾಡೋದು, 15 ದಿವಸ ಕಂಟಿನ್ಯೂ ಇದನ್ನು ಡೈಲಿ ಅಪ್ಲೈ ಮಾಡಬೇಕು. ಡೈಲಿ ಫೇಸ್ ಪ್ಯಾಕ್ ಹಚ್ಕೋಬೇಕಾಗ್ತದೆ. 15 ದಿವಸ ಹಚ್ಕೊಂಡು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಆಗದೇ ಇದ್ರೆ ಹೇಳಿ. ಅವಾಗ ಹೇಳಿ, ನೀವು ಬೇಕಾದ್ರೆ ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಅಷ್ಟು ಗ್ಯಾರಂಟಿ ಫೇಸ್ ಪ್ಯಾಕ್ ಏನಿಲ್ಲ. ಇದನ್ನೊಂದು ಹಚ್ಕೊಂಡು ಒಂದು 10-15 ನಿಮಿಷ ಬಿಡಬೇಕು. ಆಮೇಲೆ ನಿಮ್ಮ ಮುಖ ತೊಳ್ಕೊಬೇಕು. ಇದನ್ನು ಪ್ರತಿದಿನಾನೂ ಈ ಫೇಸ್ ಪ್ಯಾಕ್ ಹಚ್ಕೋಬೇಕು. ನೀವು ಪ್ರತಿದಿನ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ 15 ದಿವಸದಲ್ಲೇ ಎಷ್ಟು ಬೆಳಗಾಗ್ತೀರಾ ಅಂದರೆ ಅಷ್ಟು ಬೆಳಗಾಗ್ತದೆ. ಸ್ಕಿನ್ ಅಷ್ಟು ಚೆನ್ನಾಗಿ ಆಗ್ತದೆ. ಇದನ್ನು 15 ಡೇಸ್ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥನೂ ಜಾಸ್ತಿ ಇಲ್ಲ, ಓನ್ಲಿ ಎರಡು ಪದಾರ್ಥ ಇದ್ರೆ ಸಾಕು, ಮತ್ತೇನೂ ಬೇಡ ಇದಕ್ಕೆ. ಅವೆರಡರಿಂದಲೇ ನಿಮ್ಮ ಸ್ಕಿನ್ ಅಷ್ಟು ಬ್ರೈಟ್ ಆಗ್ತದೆ. ಕೊರಿಯನ್ ಸ್ಕಿನ್ ಹೆಂಗೆ, ಕೊರಿಯನ್ ಏನು ಯೂಸ್ ಮಾಡ್ತಾರೆ ಅದನ್ನೇ ನಾನು ಹೇಳ್ತೀನಿ. ಅದರಿಂದ ಕೊರಿಯನ್ ಸ್ಕಿನ್ ಹೆಂಗೆ ಆಗ್ತದೆ ಹಾಗೆ ಆಗ್ತದೆ. 15 ದಿವಸ ಟೈಮ್ ಕೊಟ್ಬಿಟ್ಟಿನಿ. 15 ಡೇಸಲ್ಲಿ ಚಾಲೆಂಜ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಗ್ತದೆ ಸ್ಕಿನ್ನು. ಇದಕ್ಕೆ ಬೇಕಾದ ಪದಾರ್ಥ ಮತ್ತು ಮಾಡೋ ವಿಧಾನ ನಾನು ಹೇಳ್ತೀನಿ. ಇದಕ್ಕೆ 2 ವಸ್ತು ಇದ್ದರೆ ಮಾತ್ರ 2 ವಸ್ತು ಇದ್ದರೆ ಸಾಕು. ಆಮೇಲೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ನೀವು ಇದರಿಂದ ಉಪಯೋಗ ಮಾಡ್ಕೋಬೋದು ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ರಿಲೇಟಿವ್ಸ್ ಅವ್ರಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಹೇಗೆ ಮಾಡೋದು ಫೇಸ್ ಪ್ಯಾಕ್ ಅಂತ ನಾನು ಹೇಳ್ತೀನಿ. ಫಸ್ಟ್ ಏನಿಲ್ಲ ರೀ, ಒಂದು ಕಪ್ ತೆಗೆದುಕೊಳ್ಳಿ. ಅದರಲ್ಲಿ 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಅಲೋವೆರಾ ಜೆಲ್ ಹಾಕಿ. ಇವೆರಡೇ ಇದ್ರೆ ಸಾಕು. ಪ್ರತಿದಿನ ಈ ಫೇಸ್ ಪ್ಯಾಕನ್ನು ಹಚ್ಕೋಬೇಕಾಗ್ತದೆ. ನೀಟಾಗಿ ಕಲಿಸ್ಕೊಳ್ಳಿ, ಮುಖ ಸ್ವಚ್ಛವಾಗಿ ತೊಳ್ಕೊಂಡಾಗ ಫೇಸ್ ಪ್ಯಾಕನ್ನು ಹಚ್ಕೊಂಡ್ಬಿಟ್ಟು ನಿಧಾನವಾಗಿ ಸ್ಕ್ರಬ್ ಮಾಡಿ. ಯಾಕಂದ್ರೆ ಅಕ್ಕಿ ಹಿಟ್ಟಲ್ಲಿ ಹೊರಟಿರೋದು ಜಾಸ್ತಿ. ಹೊರಟಿರೋದು ನಮ್ಮ ಸ್ಕಿನ್ನು ಹಾಳಾಗುತ್ತೆ. ಯಾಕಂದರೆ ಅದು ತೆರೆದು ನಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸ್. ನಿಧಾನವಾಗಿ ಒಂದು 4ರಿಂದ 5 ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಒಂದು 10 ನಿಮಿಷ ಬಿಟ್ಟು ನೀವು ಮತ್ತೆ 10 ನಿಮಿಷ ಆದಮೇಲೆ ಕೈಯನ್ನು ಹಸಿ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಮಸಾಜ್ ಮಾಡಿಕೊಂಡು ಮುಖ ಸ್ವಚ್ಛವಾಗಿ ತೊಳ್ಕೊಳ್ತಾನೆ. ನೀರು ಸೋಪ್ ಮಾತ್ರ ಯೂಸ್ ಮಾಡಬೇಡಿ. ಇಷ್ಟು ನೀವು ಮಾಡ್ತಾ ಬಂದರೆ ಡೈಲಿ ಇದನ್ನು ಒಂದ್ಸರಿ, ಅದು ಡೈಲಿ 1 ಟೈಮ್ಸ್ ಇಷ್ಟು ಮಾಡ್ತಾ ಬನ್ನಿ. 15 ದಿವಸದಲ್ಲಿ ನಿಮ್ಮ ಸ್ಕಿನ್ ಬೆಳಗಾಗದೆ ಇದ್ರೆ ಹೇಳಿ, ಅಷ್ಟು ಗ್ಯಾರಂಟಿ ಹೇಳ್ತೇನೆ. ಅಷ್ಟು ಒಳ್ಳೆ ಹೋಮ್ ರೆಮಿಡಿ ಇದು. ಇದನ್ನು ದಿನಾಲು ಅಪ್ಲೈ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನೀವು ಇದನ್ನು ಕಂಟಿನ್ಯೂ 15 ದಿವಸ ಅಲ್ಲ, ನೀವು ಡೈಲಿ ಇದನ್ನು ಯೂಸ್ ಮಾಡ್ತೀರಾ. ಆಮೇಲೆ ಯಾವುದು ನೀವು ಕಾಸ್ಟ್ಲಿದು ನೀವು ಹೊರಗಡೆ ಹೋಗಿ ತರೋದೇ ಬೇಕಾಗಿಲ್ಲ. ಅಷ್ಟು ಗ್ಯಾರಂಟಿ ಕೊಡ್ತೇನೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದ ಮರೆಯೋದು ಲೈಕ್ ಮಾಡಿ ಮತ್ತು ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಇರೋ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮುಂದಿನ ವಿಡಿಯೋದಿಂದ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.